ಜಯ ಬಜರಂಗ ಬಲಿ. ಹಲೋ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಅನಾಯಸ್ JP ನಗರ್ ಜಯನಗರ್ 9th ಬ್ಲಾಕ್ ಹತ್ತಿರ ನಾನು ಬಂದಿದ್ದೆ. ಇಲ್ಲೇ ಒಂದು ದೊಡ್ಡನಿದ್ದು ರಾಗಿ ಗುಡ್ಡ ಅಂತೇನಂತಾರೆ, ಅಂತಲ್ಲೇ ದೊಡ್ಡದೊಂದು ಹನುಮಪ್ಪನ ಗುಡಿ ಅದ. ಒಂದು ಸ್ವಲ್ಪ ಗುಡ್ಡ ಹತ್ತಿ ಹೋಗ್ಬೇಕಾಗ್ತದೆ ಇಲ್ಲೇ. ಇವತ್ತು ಇಲ್ಲೇ ಧನ್ವಂತರಿ ಹೋಮ ಇಟ್ಕೊಂಡಿದ್ರಂತ. ಸೊ 10 ದಿವಸ ತನಕ 4ನೇ ತಾರೀಕಿಂದ 15ನೇ ತಾರೀಕು ತನಕ ಈ ಹನುಮಪ್ಪನ ಗುಡಿ ಒಳಗೆ ಹನುಮ ಜಯಂತಿ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತಾರ. ಆಮೇಲೆ ಲಲಿತಾ ಸಹಸ್ರನಾಮ ಎಲ್ಲ ಲೇಡೀಸಿಗೆ ಇಲ್ಲಿ ಎವ್ರಿ ಡೇ ಒಂದೊಂದು ಹೋಮ್ ಇರ್ತದೆ. ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ನಂದು ಮತ್ತು ಹನುಮಪ್ಪನ ಕನೆಕ್ಷನ್ ಹಿಂಗದಲ್ಲ, ಅವ ನನಗೆ ಎಲ್ಲೇ ಹತ್ತಿರ ಇದ್ದಂತಂದ್ರೆ ನನಗೆ ಕರೆದು ಬಿಡ್ತಾನೆ. ಸೊ ಅದಕ್ಕೆ ಐ ಆಮ್ ಫೀಲಿಂಗ್ ಬ್ಲೆಸ್ಡ್. ಇಷ್ಟು ದೊಡ್ಡ ನೀವು ಕ್ಯಾಂಪಸ್ ಇದ್ರೂ ಇಟ್ಸ್ ಅ ಫುಲ್ ಹೌಸ್. ನಿಮಗೆ ನಿಂದಿರ್ಲಿಕ್ಕೆ ಜಾಗಿಲ್ಲ. ಇಲ್ಲ ಈಗ ಒಂಚೂರು ಡಿಸ್ಪರ್ಸ್ ಆಗ್ಲಿಕ್ಕೆ ಮಂದಿ. ಬಟ್ ಅದರ್ವೈಸ್ ನಾನು ಜಸ್ಟ್ ಎಂಟರ್ ಆಗೋ ಮುಂದಾಗ ತಿರುಪತಿ ಅಥವಾ ದೊಡ್ಡ ದೊಡ್ಡ ಟೆಂಪಲ್ನಾಗ ಹೆಂಗೆ ಕ್ರೌಡ್ ಇರ್ತದಲ್ಲ ಅಷ್ಟು ಮಂದಿ ಐ ಥಿಂಕ್ ಎಲ್ಲ ಬೆಂಗಳೂರಲ್ಲಿ ಬಂದದಂತ ನನಗೆ ಅನ್ನಿಸ್ತದೆ. ಇಟ್ಸ್ ಅ ವೆರಿ ಹ್ಯಾಪಿ ಫೀಲಿಂಗ್. ಜಯ ಬಜರಂಗ ಬಲಿ. ಈಗ ಟೆಂಪಲ್ ಒಳಗೆ ಹೊಂಟೀನಿ, ಮ್ಯಾಲೆ ಒಂಚೂರು ಹತ್ತಿ ಹೋಗ್ಬೇಕಂತ. ಸೊ ಬರ್ರಿ ಹೋಗೋಣಂತ. ಎಸ್, ಈಗ ನಾನು ಹನುಮಪ್ಪನ ಗುಡಿಗೆ ಹೋಗಿ ಬಂದೆ. ಜಸ್ಟ್ ಕ್ಲೋಸ್ ಮಾಡ್ಲಿಕ್ಕತ್ತಿದ್ರು. ಐ ಆಮ್ ಬೀಯಿಂಗ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಬ್ಲೆಸ್ಡ್. ಕ್ಲೋಸ್ ಮಾಡೋದು ನಂಗೆ ಒಬ್ರು ಯಾರೋ ಹೇಳಿದರು, ಅದಕ್ಕೆ ಪಟಕ್ನೆ ಓಡಿ ಬಂದೆ ನಾನು. ಕೆಳಗೊಬ್ಬರು ನನಗೆ ಡಿವೋಟಿ ಸಿಕ್ಕಿದ್ರು, ಹನುಮಪ್ಪನ ಡಿವೋಟಿ. ಮತ್ತು ಇಲ್ಲೇ ಅಲ್ಲಿ ಕೆಳಗೆ ಗಣಪತಿ ಗುಡಿ ಅದ ಮತ್ತು ನವಗ್ರಹದ ಇದು ಅದ. ಆಮೇಲೆ ಇಲ್ಲಿ ಮ್ಯಾಲೆ ಬಂದ್ಕೊಳ್ಳೆ ಹನುಮಪ್ಪನ ಗುಡಿ ಅದ. ಆಮೇಲೆ ಒಂದು ಸೈಡ್ ಶಿವಂದದ. ಆಮೇಲೆ ಒಂದು ಅದರ್ ಸೈಡ್ ರಾಮ ಸೀತಾ ಲಕ್ಷ್ಮಣಂದು ಗರ್ಭಗುಡಿ ಅವ. ಸೊ 3 ಮ್ಯಾಲವ. ಇಲ್ಲಿ ಕೆಳಗೆ ಗಣಪತಿ ಮತ್ತು ನವಗ್ರಹದ. ಆಮೇಲೆ ಅಲ್ಲಿ ಕೆಳಗೆ ಹೋದ್ಕೊಳ್ಳೋ ಅವ್ರದ್ದು ಸ್ಕೂಲ್ನೂ ಅದ ಅಂತ. ಆಮೇಲೆ ಮ್ಯಾಲಲ್ಲಿ ಗರುಡಂದು ಒಂದು ಇದು ಮಾಡ್ಯಾರ. ಸೊ ಅದು ಭಾಳ ಬ್ಯೂಟಿಫುಲ್ ಕಾಣ್ತದೆ ಅಲ್ಲಿಂದ ನೋಡ್ಲಿಕ್ಕೆ. ಹತ್ರ ಈ ಗುಡ್ಡ ಹತ್ಕೊಟ್ಟು ಹೋಗೋ ಮುಂದಾಗ. ಸೊ ಇಲ್ಲಿ ಒಂದು ಸ್ಮಾಲ್ ಸ್ಟೋರಿ. ಅವ್ರೇನು ದಿಲೀಪ್ ಅಂತ ಯಾರು ನಂಗೆ ಸಿಕ್ಕಿದ್ರಲ್ಲ, ಅವ್ರ ರಿಲೇಷನ್ ಒಬ್ಬರು ಅಜ್ಜಿ ಇದ್ದರು. ಅವ್ರು ಇದ್ರದ್ದು ಸ್ಟೋರಿ ಹಂಗೆ ಹೇಳಿದರು. ಸೊ ಅದು ಸ್ಟೋರಿ ಏನಂತಂದ್ರೆ, ಇದು ಮೊದಲೇ ಪೂರ್ತಿ ಬೆಟ್ಟ ಗುಡ್ಡ, ಅದಕ್ಕೆ ಗುಡ್ಡ ರಾಗಿ ಗುಡ್ಡ. ಸೊ ಇಲ್ಲಿ ಲೈಕ್ ಭಾಳ ವರ್ಷ ಹಿಂದೆ ಒಂದು ಫ್ಯಾಮ್ಲಿ ಇರ್ತಿತ್ತಂತ. ಅತ್ತಿ ಸೊಸಿ ಗಂಡ ಹೆಂಡತಿ ಹೀಗೆಲ್ಲ ಇರ್ತಿದ್ರಂತ. ಅವ್ರದ್ದು ಫಾರ್ಮ್ ಇತ್ತಂತ, ಇಲ್ಲೇ ರಾಗಿ ಫಾರ್ಮ್ ಇತ್ತಂತ ಈ ಏರಿಯಾನಾಗ. ಸೊ ಇದೆಲ್ಲ ಬೆಟ್ಟ ನಿಮಗೆ ಹಿಂದೆ ಕಾಣ್ಬೋದು. ನಿಮಗೆಲ್ಲ ಇದೆಲ್ಲ ಹಿಂಗೆ ಗುಡ್ಡದ ಗತ್ತಲೆ ಎಲ್ಲ ಕಲ್ಲಿಂದ ಬಂಡಿಗಳು ಇಂಥವೆಲ್ಲ ಇದ್ದದೆಲ್ಲ. ಸೊ ಅದಕ್ಕೆ ಅದು ಫಾರ್ಮಿಗೆ ಹೋಗಿ ಎಲ್ಲನೂ ಕೆಲಸ ಮಾಡ್ಕೊಂಡು ಬರ್ತಿದ್ಲಂತ. ಅತ್ತಿ ಸೊಸಿಗೆ ಒಂಚೂರು ಏನೋ ತ್ರಾಸು ಕೊಡ್ತಿದ್ಲಂತ. ಅದು ಎದಕ್ಕಂತಂದ್ರೆ ರಾಗಿ ಫಾರ್ಮ್ ಎಲ್ಲ ಏನವಲ್ಲ ಅವು ಕೋತಿ ಮಂಕೀಸ್ ಏನವಲ್ಲ, ಮಂಗ್ಯಗಳು ಏನವಲ್ಲ, ಅವು ಒಂಚೂರು ಹೀಗೆಲ್ಲ ಕೆಡಿಸಿ ಹೋಗ್ಬಿಡ್ತಿದ್ವು ಅಂತಿಲ್ಲ. ಸೊ ಅದಕ್ಕೆ ಅದಕ್ಕೂ ಇನ್ನೂ ಜಾಸ್ತಿ ಸಿಟ್ಟು ಮಾಡ್ತಿದ್ಲಂತ. ಅದು ತ್ರಾಸು ಹಾಕೋತ ಆಕಿ ಏನು ಸೊಸಿ ಏನಿದ್ದಾಳಲ್ಲ, ಅವ್ರು ಇಲ್ಲಿ ಬಂದು ಇದು ಬೆಟ್ಟದ ಕಡೆ ಹಿಂಗೆ ಹತ್ತಿ ಹನುಮಪ್ಪಗೆ ಬೇಡ್ಕೊಂಡ್ಲಂತ. ಹಿಂಗೆ ಆಗ್ಲಿಕ್ಕತ್ತದ, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ದ ಫ್ಯಾಮಿಲಿ. ಆಮೇಲೆ ಹಿಂಗೆಲ್ಲ ತ್ರಾಸು ಆಗ್ಲಿಕ್ಕತ್ತದ, ಅತ್ತಿ ಕಡೆಯಿಂದ ತ್ರಾಸು ಆಗ್ಲಿಕ್ಕತ್ತದ. ಆಮೇಲೆ ಎಲ್ಲ ರಾಗಿ ಫೀಲ್ಡ್ಸ್ ಎಲ್ಲ ಏನವಲ್ಲ ಅವೆಲ್ಲ ಕೆಟ್ಟು ಹೊಂಟ್ಬಿಟ್ಟವ. ಹೀಗೆಲ್ಲ ಅಂದ್ಕೊಳ್ಳೆ ಅದು ಆಗಿ ಹೇಳಿ ಒಂದು ಸ್ವಲ್ಪ ಟೈಮ್ ಆದ್ಕೊಳ್ಳೆನ ಅವು ಮಂಕೀಸ್ ಕೋತಿಗಳು ಏನು ಬರೋದು ಇಲ್ಲಿ ನಂಗೆ ಹೇಳೋಮ್ದಾಗ ಕೋತಿ ಹಿಂಗೆಲ್ಲ ಬೆಂಗಳೂರು ಭಾಷೆನಾಗಿದ್ದು ಕನ್ನಡನಾಗ ಹೇಳಿದ್ರೆ. ಸೊ ನಂಗೆ ಅವ ವರ್ಡ್ಸ್ ಬರ್ಲಿಕ್ಕತ್ತಾವ ಈಗ. ಸೊ ಅವು ಬರೋದು ಬಿಟ್ಟು ಅಂತ. ಸೊ ಅದು ಇಯರ್ಸ್ ಹೋದಂಗೆ ಇದು ದಿಸ್ ಬಿಕೇಮ್ ಅ ಲೆಜೆಂಡ್. ಆಮೇಲೆ ಮುಂದೆ ಫುಲ್ ಗ್ರೀನ್ ರಾಗಿದ ಫೀಲ್ಡ್ಸ್ ಎಲ್ಲ ಇಲ್ಲೇ ಬೆಟ್ಟದ ಮೇಲೆ ಬೆಳಿಲಿಕ್ಕತ್ತಂತ. ಸೊ ಅದಕ್ಕೆ ರಾಗಿ ಗುಡ್ಡ ಅಂತ ಹೆಸರು ಬಿತ್ತು. ಸೊ ಅದು ಏನು ಕೆಟ್ಟು ಹೋಗಿ ಅದೇನು ಫಾರ್ಮ್ಸ್ ಕೆಟ್ಟು ಬಿಡ್ತಿತ್ತು ಅದೇನಿಲ್ಲ, ಇಲ್ಲ ಎಕ್ದಮ್ ಗ್ರೀನಾಗಿ ಲಶ್ ಹಂಗೆ ಉಳಿಲಿಕ್ಕತ್ತಂತ. ರಾಗಿದೆಲ್ಲ ಫಾರ್ಮ್ ಹಂಗೆ ಉಳಿಲಿಕ್ಕತ್ತಂತ. ಸೊ ಇದಕ್ಕೆ ರಾಗಿ ಗುಡ್ಡ ಅಂಥೇಳಿ ಇಟ್ ಬಿಕೇಮ್ ಅ ಲೆಜೆಂಡ್. ಆಮೇಲೆ ಅದನ್ನ ಸ್ಲೋಲಿ ಹಾಕೋತ ಒಂದು ಟ್ರಸ್ಟ್ ಫಾರ್ಮೇಷನ್ ಮಾಡಿದ್ರಂತ. ಸೊ
ಸೊ ಐ ಥಿಂಕ್ 50-60 ಇಯರ್ಸ್ ಹಿಂದೆ ಇದೆಲ್ಲ ಸ್ಲೋಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಎಲ್ಲ ಚಾಲೂ ಮಾಡಿದರು. ಆಮೇಲೆ ಗಣಪತಿ ಗುಡಿ, ನವಗ್ರಹ ಗುಡಿ, ಶಿವಂದು, ಮೇಲೆ ರಾಮ ಸೀತಾ ಲಕ್ಷ್ಮಣಂದು, ಮತ್ತು ಬೇರೆ ಬೇರೆ ಎಲ್ಲ ಇದು ಹೋಮದ ಜಾಗ ಇಂಥವೆಲ್ಲ ಮಾಡ್ಕೋತ ಸ್ಲೋಲಿ ಡೆವಲಪ್ ಮಾಡ್ಕೋತಾ ಹೋದ್ರಂತೆ. ಸೊ ಎವ್ರಿ ಇಯರ್ ಡ್ಯೂರಿಂಗ್ ದಿಸ್ ಟೈಮ್ ಹೋಮ ಮಾಡೋದು ಎಲ್ಲನೂ ಸಂಭ್ರಮ ಮಂದಿಗೆಲ್ಲ ಹಾಕೋತ ಚಾಲೂ ಆತಂತ. ಸೊ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ರಾಗಿಗುಡ್ಡ. ಎಲ್ಲ ಕಡೆ ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಬಟ್ ಇಲ್ಲೂ ನಮಗೆ ಒಂದೇ ಕಡೆ ಜಾಗ ಸಿಗೋದಿಲ್ಲ. ಜಾಗ ಸಿಗಂಗಿಲ್ಲ, ಒಂದೇ ಕಡೆ ಇರೋದಕ್ಕೆ ಬರೋಬ್ಬರಿ. ಇಲ್ಲಿ ಎಲ್ಲ ಪ್ರಸಾದದ್ದು ಎಲ್ಲ ಈ ಕಡೆ ಮಾಡ್ತಾರೆ ನೋಡ್ರಿ. ಅದು ಸ್ಕೂಲ್, ಹಾಂ ಹಾಂ, ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಫ್ರೀ ಎಜುಕೇಷನ್. ಓಕೆ, ಇದು ಸ್ಕೂಲ್ ಹೆಸರು ಏನಂತ ನೀವು ಹೇಳ್ಬೋದಾ? ರಾಗಿಗುಡ್ಡ ವಿದ್ಯಾಕೇಂದ್ರ. ರಾಗಿಗುಡ್ಡ ವಿದ್ಯಾ ಕೇಂದ್ರ. ಆಮೇಲೆ ಇದು ಹೆಂಗೆ 50-60 ಇಯರ್ ಹನುಮ ಜಯಂತಿ ಅದಲ್ರಿ. ಸೊ ಆಲ್ಮೋಸ್ಟ್ ಇದೊಂದು 50 ವರ್ಷ ಆತಿನ ಸ್ಕೂಲ್ನೂ ಆಗಿ. ಹೆಂಗೆ ಸ್ಕೂಲ್ ಆಗಿ 50 ವರ್ಷ ಆಮೇಲೆ ಆಗಿದ್ದು ಸ್ಕೂಲ್. ಇದು ಗ್ಲಾಸ್ ಹೌಸ್ ಅಂತ. ಇದು ಗ್ಲಾಸ್ ಪ್ರವಚನ ಮಂದಿರ. ಸಂಗೀತ ಎಲ್ಲನೂ ಇಲ್ಲ ಆಗ್ತದೆ. ಆಮೇಲೆ ಸ್ವಾಮಿಗಳು ಬಂದರೆ ಇಲ್ಲಿ ಪ್ರವಚನ ಎಲ್ಲನೂ ಇಲ್ಲಿ ಆಗ್ತದೆ. ನಂಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಧನಂಜಯ. ಇದನ್ನು ಪರ್ಣಕುಟೀರ ಅಂತ ಮಾಡಿದೆ. ಓಕೆ, ಪರ್ಣಕುಟೀರ ಅಂದರೆ ಈಗ ಒಂದು ಸ್ವಲ್ಪ ವೇದ ಅಥವಾ ಸಂಸ್ಕೃತ ಏನಾದ್ರು ಹೇಳ್ಕೊಡೋ ಜಾಗಕ್ಕೆ ಓಕೆ, ಇದನ್ನು ಪರ್ಣಕುಟೀರ. ಇಲ್ಲಿ ಟೀಚಿಂಗ್ಸ್ ಎಲ್ಲನೂ ಅಭ್ಯಾಸ ಮಾಡಲಿಕ್ಕೆಲ್ಲ ಇಲ್ಲಿ ಜಾಗ. ಸುಮಾರು ಒಂದು 48 ವರ್ಷಗಳಿದೆ. 48. ತಾಯಿ ಮಗಳು. ವಾವ್. ಇದು ಶಾರದಾ ವೇದ. ಹಾಯ್. ಇದು ಹುಟ್ಟಿ ಒಂದು 20 ದಿನ ಆಗಿದೆ. ಬರೀ 20 ಡೇಸ್ ಆಗಿದೆ. 3,500 ಗಣಪತಿನ ಇಲ್ಲಿ ಬರ್ತಾರೆ. 3,500 ಗಣಪತಿ ಇಲ್ಲ ಆಸ್ಪಾಸ್ ಏರಿಯಾದವ್ರು ಎಲ್ಲರೂ ಎಲ್ಲ ಇಲ್ಲೇ ಬರ್ತಾರೆ. ಸೊ ನೀರು ತುಂಬಿ ಇದನ್ನ ರೆಡಿ ಇಡ್ತೀರಿ. ಆಮೇಲೆ 3,000-3,500 ನಾವು ಸ್ವಲ್ಪ ನಮ್ದು ಇದಿರುತ್ತೆ ಏನಂದ್ರೆ ಒಂದು 3 ಫೀಟ್ಗಿನ್ನ ಜಾಸ್ತಿ 2 ಫೀಟ್ಗಿನ್ನ ಜಾಸ್ತಿ ಇರಬಾರ್ದು, ದೊಡ್ಡದಿರಬಾರ್ದು. ಆಮೇಲೆ ಮತ್ತೆ ಇಕೋ ಫ್ರೆಂಡ್ಲಿ ಇರಬಾರ್ದು. ಪಿ ಒ ಪಿ ಇದ್ರೆ ನಾವು ಹಂಗೆ ಕಳಿಸ್ಕೊಡ್ತೀವಿ. ಬ್ಯಾಡ್ ಅಂತ ಮಣ್ಣು ಬೇರೆ ಗುಡಿ ಕಾಣಲಿಕ್ಕತ್ತಲ್ಲ. ಇವ್ರೇನು ಧನಂಜಯ ಮತ್ತು ಅವ್ರು ಇನ್ನೊಬ್ಬರು ಫ್ರೆಂಡ್ ಇದ್ದರು. ಅವರು ನಂಗೆ ನಿಂತು ನಿಮ್ಮಂಥ ಮಂದಿ ಬೇಕ್ರಿ ನನಗೆ ವಿ ಇನ್ವೈಟ್ ಯು ಫಾರ್ ಲಂಚ್ ಅಂತಂದರು. ಸೊ ಅದಕ್ಕೆ ಇಲ್ಲೇ ಪ್ರಸಾದ ತೊಗೊಳ್ಳಿಕ್ಕೆ ಇಲ್ಲಿ ಬಂದು ಕೂತೀನಿ. ಅವ್ರು ನಂಗೆ ಇಲ್ಲೇ ವೇಟ್ ಮಾಡಂತ ಹೇಳ್ಯಾರ. ನನಗೆ ಭಾಳ ಚಲೋ ಅನ್ನಿಸ್ಲಿಕ್ಕೆ ನನಗಂದ್ರೆ ದೇವ್ರದ್ದು ಪ್ರಸಾದ ಸಿಕ್ತು. ಅನಾಯಸಿಂಗ್ ಬಂದಿದ್ದೆ, ಹನುಮಪ್ಪನ ಪ್ರಸಾದ. ನಂದು ಬೆಂಗಳೂರದ ಜರ್ನಿ ಇಲ್ಲೇ ಎಂಡ್ ಆತೀಗ. ಇನ್ನೂ ಒಂದು ಸ್ವಲ್ಪ ಟೈಮ್ ತನಕ ಬೆಂಗಳೂರು ನೋಡೋದು ಆಗಂಗಿಲ್ಲ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬೆಂಗಳೂರದವ್ರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಅದೇನು ಬೆಲ್ ಐಕಾನ್ ಏನದಲ್ಲ ಅದನ್ನು ಪ್ರೆಸ್ ಮಾಡಿರಿ. ಮತ್ತು ಬಾಯ್ ಬಾಯ್. ಬೆಂಗಳೂರು.